ರಾಜಕಾರಣಿಗಳು ಹಾಗೆ ನ್ಯಾಯಾಧೀಶರ ಮೇಲೇನೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಇವತ್ತು ಸಿಜೆಐ ಪೀಠ ಅರ್ಜಿಯನ್ನ ವಿಚಾರಣೆ ನಡೆಸಲಿಕ್ಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಸದನದಲ್ಲಿನೇ ಕರ್ನಾಟಕ ವಿಧಾನಸಭೆಯಲ್ಲಿನೇ ರಾಜಕೀಯ ನಾಯಕರು ಹಾಗೆ ನ್ಯಾಯಾಧೀಶರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ಬಹಳ ಗಂಭೀರವಾದಂತಹ ಆರೋಪ ಮಾಡಿದ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಪೀಠದಲ್ಲಿ ಇವತ್ತು ಆ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಅರ್ಜಿ ವಿಚಾರಣೆಯನ್ನ ಸಿಜೆಐ ಪೀಠ ಇವತ್ತು ನಡೆಸಲಿದ್ದು, ಜಾರ್ಖಂಡ್ನ ವಿನಯ್ ಕುಮಾರ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಇದು. ರಾಜಕಾರಣಿಗಳು ಹಾಗೆ ನ್ಯಾಯಾಧೀಶರ ಮೇಲೆ ಹನಿ ಟ್ರ್ಯಾಪ್ ಆರೋಪ ಏನು ಕೇಳಿ ಬಂದಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂತಹ ತನಿಖೆ ಆಗಬೇಕು. ಜೊತೆಗೆ ನ್ಯಾಯಾಧೀಶರ ಮೇಲೆ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ಒಂದು ಅಂಶ ಏನಿದೆಯಲ್ಲ, ಇದರ ಬಗ್ಗೆ ಕೂಡ ಕೂಲಂಕುಷವಾದಂತಹ ತನಿಖೆ ಆಗಬೇಕು. ಜೊತೆಗೆ ಸೂಕ್ತ ರೀತಿಯಾದಂತಹ ಕ್ರಮಗಳನ್ನು ವಹಿಸುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ.